धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂ ವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂತ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ಅಗ್ರಜ ರಾವಣೇಶ್ವರ, ಇದು ಬರೀ ಪ್ರತೀಕಾರದ ಅಪಹರಣವೋ ಅಥವಾ ಎಲ್ಲ ಸ್ತ್ರೀಯರನ್ನು ಮೋಹಿಸಿದಂತೆ ಆ ಸೀತೆಯನ್ನು ಕೂಡ ಮೋಹಿಸಿದೆಯೋ? ಅಗ್ರಜ, ಮಹಾಪತಿವ್ರತೆಯಾದ ಸೀತೆ 1 ವರ್ಷದ ಗಡುವು ಮುಗಿದ ಮೇಲೆ ತನ್ನ ಪ್ರಾಣ ತ್ಯಾಗವನ್ನಾದರೂ ಮಾಡುತ್ತಾಳೆ ಹೊರತು ಖಂಡಿತ ನಿನಗೆ ಒಲಿಯುವುದಿಲ್ಲ. ವಿಭೀಷಣ, ನನ್ನ ದೃಷ್ಟಿಯಲ್ಲಿ ಸೀತೆ ಎಂಬುದು ಒಂದು ವಿಷಪೂರಿತವಾದ ಮಾಂಸವಿದ್ದಂತೆ. ತಿನ್ನಲು ಆಸೆ, ತಿಂದರೆ ಸಾವು. ಇದೇ ನಿನ್ನ ಪರಿಸ್ಥಿತಿ. ಆ ರಾಮನನ್ನು ನನ್ನ ಮೊದಲನೆಯ ಬಾಣದಿಂದ ಅಪಹರಿಸಿ 2ನೆಯ ಬಾಣ ಬಿಡುವುದರೊಳಗಾಗಿ ಅವನ ರಕ್ತವನ್ನು ಹೀರಿಬಿಡುತ್ತೇನೆ. ಇದು ನಿಶ್ಚಯವು. ಈ ನೋವು, ಸಂಕಟ, ತಲ್ಲಣ ಎಲ್ಲ ನಿವಾರಣೆಯಾಗಬೇಕಾದರೆ ಆ ದುಷ್ಟ ರಾವಣನ ಸಂಹಾರವಾಗಬೇಕು. ಹೌದು ಲಕ್ಷ್ಮಣ, ಆ ರಾವಣನ ಎದೆಯಲ್ಲಿ ನನ್ನ ಬಾಣಗಳೇ ನಾಟಿಕೊಳ್ಳಬೇಕು. ನನ್ನ ಸೋದರ ಕುಂಭಕರ್ಣ ನನ್ನ ಬೆಂಬಲಕ್ಕೆ ನಿಂತು ಆ ವಾನರನನ್ನು ಸಂಹರಿಸಿ ರಾಮ ಲಕ್ಷ್ಮಣರನ್ನು ಕೊಲ್ಲುವೆನೆಂದು ನನಗೆ ಭಾಷೆ ಕೊಟ್ಟಿದ್ದಾನೆ. ನನಗೀಗ ಪರಮಾನಂದವಾಗಿದೆ. ನನ್ನ ಆತಂಕವೆಲ್ಲ ದೂರವಾಗಿದೆ. ಹೇಳಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಪ್ರಭುಗಳೇ, ನಾವು ಹೇಳುವುದಾದರೂ ಏನಿದೆ? ನಿಮಗೆ ನೀವೇ ಸಮಾನರು, ನಿಮಗೆ ನೀವೇ ಸ್ವಯಂ ಈಶ್ವರರು. ಶತ್ರು ವಿಧ್ವಂಸಕನಾದ ನಿಮಗೆ ಅಪಜಯವೇ ಇಲ್ಲ. ನಿಮ್ಮಿಂದ ಸೀತೆಯನ್ನು ಯಾರೂ ಕಿತ್ತುಕೊಳ್ಳುವುದು ಸಾಧ್ಯವೇ ಇಲ್ಲ. ಮಹಾಪ್ರಭು, ವೀರಶ್ರೇಷ್ಠರಾದ ಕುಂಭಕರ್ಣ, ಮಹಾನ್ ಪರಾಕ್ರಮಶಾಲಿಯಾದ ಇಂದ್ರಜಿತು ಇವರುಗಳು ನಮ್ಮ ಜೊತೆ ಇದ್ದರೆ ವಜ್ರಾಯುಧವನ್ನು ಹಿಡಿದು ಬಂದ ಆ ಇಂದ್ರನನ್ನು ತಡೆದು ನಿಲ್ಲಿಸಬಲ್ಲವು. ಮಹಾಪ್ರಭು, ನರಮಾನವರಾದ ರಾಮ ಲಕ್ಷ್ಮಣರನ್ನು ಪರಾಭವಗೊಳಿಸುವುದು ಎಷ್ಟರ ಕೆಲಸ. ಆದರೆ ಎಂದು ಏಕೆ ನಿಲ್ಲಿಸಿದೆ ಮಹಾಪಾರ್ಶ್ವ? ಅದೇನೆಂದು ಹೇಳು. ನೀವು ರಾಮ ಲಕ್ಷ್ಮಣರನ್ನ ಪರಾಭವಗೊಳಿಸಿದರೂ ಸೀತೆ ಒಲಿಯುತ್ತಾಳೆ ಎನ್ನುವುದು ಸಂದೇಹಾಸ್ಪದ. ಮಹಾಪಾರ್ಶ್ವ, ನೀನೀಗ ಸತ್ಯವಾದ ಮಾತನ್ನೇ ಹೇಳಿದೆ. ಈ ಲಂಕಾಧಿಪತಿ ಮಹಾಪತಿವ್ರತೆಯ ಸೀತಾದೇವಿಯನ್ನು ಒಲಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ. ಹೌದು, ಆದರೆ ನಮ್ಮ ಪ್ರಭುಗಳು ಇಲ್ಲಿಯವರೆಗೆ ಪಟ್ಟ ಕಷ್ಟ, ಇನ್ನು ಮುಂದೆ ಶ್ರೀರಾಮನನ್ನು ಜಯಿಸಲು ಮಾಡುವ ಯುದ್ಧ
ಎರಡೂ ವ್ಯರ್ಥವಾಗಬಾರದು. ಅದಕ್ಕಾಗಿಯೇ ನಾನು ಬೇರೊಂದು ಉಪಾಯವನ್ನು ಯೋಚಿಸಬೇಕೆಂದು ಹೇಳುತ್ತಿದ್ದೇನೆ. ನಿನ್ನಲ್ಲಿ ಅಂತಹ ಉಪಾಯವಿದ್ದರೆ ಹೇಳು ಮಹಾಪಾರ್ಶ್ವ. ನೀತಿಶಾಸ್ತ್ರವನ್ನು ಬಲ್ಲವರು ಸಾಮ, ದಾನ, ಭೇದ, ದಂಡ ಎಂಬ ಚತುರೋಪಾಯವನ್ನು ಹೇಳುತ್ತಾರೆ. ಆದರೆ ಕಾರ್ಯಸಿದ್ಧಿಯಾಗಲು ದಂಡವೇ ಉಚಿತ ಎನ್ನುವುದು ನನ್ನ ಭಾವನೆ. ಅಂದರೆ ಸಾಮದಾನಗಳನ್ನು ಮರೆತು ಬಲಪ್ರಯೋಗದಿಂದಲೇ ಆ ಸೀತೆಯನ್ನು ಪಡೆದುಕೊಳ್ಳುವುದು ಸರಿಯೆನಿಸುತ್ತದೆ. ಮಹಾಪಾರ್ಶ್ವ, ಸೀತೆಯನ್ನು ಲಂಕೆಗೆ ಕರೆತಂದಾಗಲೇ ಹಾಗೆ ಮಾಡಬಹುದಿತ್ತು. ಆದರೆ ಹಾಗೆ ಮಾಡಲು ಸಾಧ್ಯವಿಲ್ಲ. ಏಕೆ ಮಹಾಪ್ರಭು? ಅದಕ್ಕೆ ಕಾರಣ ಏನಾದರೂ ಇದೆಯೇ? ಇದೆ, ಕಾರಣವಿದೆ. ಒಂದಲ್ಲ, ಎರಡು ಶಾಪಗಳು ನನ್ನನ್ನು ತಡೆಯುತ್ತಿವೆ. ಹೌದು, ನನ್ನ ಜೀವನದ ರಹಸ್ಯವದು. ಒಂದು ಸಲ ಅಗ್ನಿ ಜ್ವಾಲೆಯಂತೆ ಕಂಗೊಳಿಸುತ್ತಾ ಬ್ರಹ್ಮನೆಡೆಗೆ ಹೋಗುತ್ತಿದ್ದ ಪುಂಜಿಕಸ್ಥಲಿ ಎಂಬ ಅಪ್ಸರೆಯನ್ನು ಬಲಾತ್ಕರಿಸಿದೆ. ಇದರಿಂದ ಕ್ರೋಧಗೊಂಡ ಬ್ರಹ್ಮ ನನ್ನನ್ನು ಶಪಿಸಿದ. ಮತ್ತೊಂದು ಬಾರಿ ಕುಬೇರನ ಮಗನಾದ ನಳಕುಬೇರನನ್ನು ಸೇರಲು ರಂಭೆಯು ಹೋಗುತ್ತಿದ್ದಳು. ಆಗ ಸುಂದರಿ, ನಾನು ನಿನ್ನ ಸೌಂದರ್ಯವನ್ನು ಮೋಹಿಸಿದ್ದೇನೆ. ನಿನ್ನನ್ನು ಸೇರಬೇಕೆಂಬ ನನ್ನ ಆಸೆಯನ್ನು ನಾನು ನಿಯಂತ್ರಿಸಲಾಗುತ್ತಿಲ್ಲ. ನೀನು ನನ್ನ ವಶವಾಗಲೇಬೇಕು. ಯಾವ ನೆಪವೂ ಅದನ್ನು ತಡೆಯಲಾಗುವುದಿಲ್ಲ. ಬೇಡ ರಾವಣೇಶ್ವರ, ನೀತಿಯನ್ನು ಮೀರಬೇಡ. ನನ್ನನ್ನು ಬಿಟ್ಟು ಬಿಡು, ಬಿಟ್ಟು ಬಿಡು. ಮಂಗಳಾಂಗಿ, ನಿನ್ನ ಇಷ್ಟಕ್ಕೆ ವಿರೋಧವಾಗಿ ಆ ದುರಾತ್ಮನಾದ ರಾವಣನು ನಿನ್ನ ಬಲಾತ್ಕರಿಸಿದ್ದಾನೆ. ಅವನ ಆ ನಿರ್ದಯ ಕ್ರೂರ ಕಾರ್ಯಕ್ಕಾಗಿ ಅವನಿಗೆ ಶಾಪವನ್ನು ಕೊಡುತ್ತಿದ್ದೇನೆ. ಇಷ್ಟವಿಲ್ಲದ ಹೆಣ್ಣಿನ ಮೇಲೆ ಆ ದುರುಳ ರಾವಣ ಬಲಾತ್ಕರಿಸಿದೆ. ಆದರೆ ಅವನ ತಲೆ 7 ಚೂರಾಗಿ ಒಡೆದು ಹೋಗಲಿ. ಇಷ್ಟವಿಲ್ಲದ ಹೆಣ್ಣಿನ ಮೇಲೆ ಆ ದುರುಳ ರಾವಣ ಬಲಾತ್ಕರಿಸಿದೆ. ಆದರೆ ಅವನ ತಲೆ 7 ಚೂರಾಗಿ ಒಡೆದು ಹೋಗಲಿ. ಅವನ ತಲೆ 7 ಚೂರಾಗಿ ಒಡೆದು ಹೋಗಲಿ. ಅವನ ತಲೆ 7 ಚೂರಾಗಿ ಒಡೆದು ಹೋಗಲಿ. ಆ ಶಾಪಗಳಿಂದ ನಾನು ಖಂಡಿತ ಭಯಗೊಂಡಿದ್ದೇನೆ. ಈ ಶಾಪಗಳನ್ನು ಮೀರಿ ನಾನು ಯಾವ ಸ್ತ್ರೀಯನ್ನು ಬಲಾತ್ಕರಿಸಿದರೂ ನನ್ನ ಮರಣ ನಿಶ್ಚಯ. ಅದಕ್ಕೆ ಅವಧಿ ಕೊಟ್ಟು ಸೀತೆಯನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ನಾನು ಸ್ವಲ್ಪ ಸಮಯದ ನಂತರ ಹಿಂದಿರುಗುತ್ತೇನೆ. ಅಲ್ಲಿಯವರೆಗೂ ನೀವು ನಿಮ್ಮ ಅಭಿಪ್ರಾಯಗಳನ್ನು ಯೋಚಿಸಿ. ರಾವಣ, ಕಡೆಯ ಬಾರಿ, ಕಡೆಯ ಬಾರಿ ನಾನು ನಿನಗೆ ಇಷ್ಟವಾಗದ ನನ್ನ ಅಭಿಪ್ರಾಯವನ್ನು ಹೇಳುತ್ತೇನೆ, ಹೇಳಿಯೇ ಹೇಳುತ್ತೇನೆ. ಎಲೆ ಗೆಳತಿಯರೇ, ಮಹಾಸಾಧ್ವಿಯಾದ ಸೀತೆಗೆ ನೀವು ತೊಂದರೆ ಕೊಡುತ್ತಿಲ್ಲ ತಾನೆ? ಇಲ್ಲ ತ್ರಿಜಟೆ, ಇಲ್ಲ. ನಿನ್ನ ಸ್ವಪ್ನ ವೃತ್ತಾಂತವನ್ನು ಹೇಳಿದ ಬಳಿಕ ಈ ಲಂಕೆಗೆ
ನಮ್ಮ ಪ್ರಭು ರಾವಣೇಶ್ವರರಿಗೆ ಯಾವ ದುಸ್ಥಿತಿ ಒದಗುವುದೋ ಎಂದು ನೆನೆದು ಭಯವಾಗುತ್ತಿದೆ. ಇದೇನದು? ಇವರೇನು ಹೇಳುತ್ತಿದ್ದಾರೆ? ಅಂದರೆ ತ್ರಿಜಟೆ ಪ್ರಭುಗಳ ದುಸ್ಥಿತಿ, ಲಂಕೆಯ ದುಸ್ಥಿತಿಯ ಕನಸು ಕಂಡಳೆ. ಗೆಳತಿಯರೇ, ವಾನರ ವೀರ ಹನುಮಂತನ ಆಗಮನದಿಂದ, ಅವನು ಅಶೋಕವನವನ್ನು ಧ್ವಂಸ ಮಾಡಿದ್ದರಿಂದ, ಲಂಕಾ ದಹನದಿಂದ ಆ ಕನಸು ನಿಜವಾಗುವ ಸೂಚನೆ ಸಿಕ್ಕಿದೆ. ನಿಜ ತ್ರಿಜಟೆ, ನಿಜ. ಆ ರಾಮನ ಕ್ರೋಧಕ್ಕೆ ತುತ್ತಾಗಬಾರದೆಂದು ನಾವು ಸೀತೆಗೆ ಚಿತ್ರಹಿಂಸೆ ಕೊಡುತ್ತಿಲ್ಲ. ಅಯ್ಯೋ ದೇವರೇ, ಇವರೆಲ್ಲ ರಾಮನ ಪಕ್ಷವನ್ನು ಸೇರಿದ್ದಾರೆ. ರಾವಣೇಶ್ವರನ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ. ಗೆಳತಿಯರೇ, ನೀವು ಮಾಡಿರುವ ನಿರ್ಧಾರ ಒಳ್ಳೆಯದು. ನೀವು ಸೀತೆಗೆ ಹಿಂಸೆ ಕೊಡದಿದ್ದರೆ ಶ್ರೀರಾಮನಿಂದ ಖಂಡಿತ ನಿಮಗೆ ರಕ್ಷಣೆ ಸಿಗುತ್ತದೆ. ಆದರೆ ತ್ರಿಜಟೆ, ಆ ರಾಮ ಇಲ್ಲಿಗೆ ಬರುವುದು ಯಾವಾಗ? ಈ ಲಂಕೆಯನ್ನು ಗೆಲ್ಲುವುದು ಯಾವಾಗ? ಈ ಸೀತೆಯನ್ನು ಕರೆದೊಯ್ಯುವುದು ಯಾವಾಗ? ನಮಗೆ ಈ ಕಾಯುವ ಕೆಲಸ ಮುಗಿಯುವುದು ಯಾವಾಗ? ಅದಕ್ಕಾಗಿ ನೀವು ವರ್ಷಗಳವರೆಗೆ ಕಾಯಬೇಕಾಗಿದೆ. ಕೆಲವೇ ದಿನಗಳಲ್ಲಿ ಆ ಮಹಾಸಮರ ನಡೆಯಲಿದೆ. ಲಂಕೆಯ ಉತ್ತರ ದಿಕ್ಕಿನ ಸಮುದ್ರ ತೀರದಲ್ಲಿ ರಾಮ ವಾನರ ಸೇನೆಯೊಂದಿಗೆ ಬೀಡು ಬಿಟ್ಟಿದ್ದಾನೆ. ಅವನು ಸಮುದ್ರವನ್ನು ದಾಟಿ ಲಂಕೆಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಬರಬಹುದು. ಅವನು ಇಲ್ಲಿಗೆ ಬಂದನೆಂದರೆ ನಮ್ಮ ಪ್ರಭುವಿನ ಪರಾಜಯ ಅನಿವಾರ್ಯ. ಮಹಾವೀರರಾದ ನಮ್ಮ ಪ್ರಭುಗಳನ್ನು ಸೋಲಿಸುವುದು ಅಷ್ಟು ಸುಲಭವೇ? ಹಾಗೆ ಸುಲಭವಾಗಿ ಸೋಲಬಾರದೆಂದೇ ಅವರು ವಿಭೀಷಣ, ಕುಂಭಕರ್ಣ, ಪ್ರಹಸ್ತ ಮೊದಲಾದವರೊಂದಿಗೆ ಮಂತ್ರಾಲೋಚನಾ ಸಭೆ ನಡೆಸುತ್ತಿದ್ದಾರೆ. ಆ ಸಭೆಯಲ್ಲಿ ಏನು ನಡೆಯುತ್ತಿದೆ ಎಂದು ನಿನಗೆ ಗೊತ್ತೇ? ನನ್ನ ಆಪ್ತರಿಂದ ಇಲ್ಲಿಯವರೆಗಿನ ವಿಷಯಗಳು ತಿಳಿದಿವೆ. ಕುಂಭಕರ್ಣ ರಾಮ ಲಕ್ಷ್ಮಣರನ್ನು, ವಾನರ ಸೇನೆಯನ್ನು ದಮನ ಮಾಡುವುದಾಗಿ ಹೇಳಿ ರಾವಣೇಶ್ವರನಿಗೆ ಸಂತೋಷ ಉಂಟು ಮಾಡಿರುವನಂತೆ. ಇನ್ನು ಮುಂದೆ ವಿಭೀಷಣ ಪ್ರಭುಗಳು ಮಾತನಾಡಬೇಕು. ಆದರೆ ಅವರು ಹೇಳುವುದೇ ಬೇರೆ. ಹೌದು, ಮೊದಲಿನಿಂದಲೂ ವಿಭೀಷಣನು ಹೇಳುತ್ತಿರುವುದೇ ಬೇರೆ. ಈ ದಿನವಾದರೂ ನನ್ನ ಸ್ವಾಮಿ ಅವನ ಮಾತಿಗೆ ಮನ್ನಣೆ ಕೊಡಲಿ, ನನ್ನ ಆತಂಕವನ್ನು ದೂರ ಮಾಡಲಿ. ಈ ವಿಭೀಷಣನು ಕುಂಭಕರ್ಣನಂತೆ ನನ್ನ ಸೋದರನೇ. ಆದರೆ ಕುಂಭಕರ್ಣನಂತೆ ವಿಭೀಷಣನು ನನಗೆ ಪ್ರಿಯವಾದ ಮಾತುಗಳನ್ನಾಡುವನೆಂಬ ನಂಬಿಕೆ ನನಗಿಲ್ಲ. ರಾವಣೇಶ್ವರ, ನಾನು ಬೇರೆಯವರನ್ನು ಸಂತೋಷಪಡಿಸಲು ಮಾತನಾಡುವುದಿಲ್ಲ. ಯಾವುದು ನೀತಿಯೋ, ಯಾವುದು ಸತ್ಯವೋ, ಯಾವುದು ಧರ್ಮವೋ ಅದನ್ನು ಮಾತ್ರ ಹೇಳುತ್ತೇನೆ. ಸೀತೆಯ ಅಪಹರಣದಿಂದ ಈಗ ಯುದ್ಧ ಭೀತಿಯುಂಟಾಗಿದೆ. ಸೀತೆ ಸುಂದರ ಸ್ತ್ರೀಯಲ್ಲ, ನಮ್ಮ ಅಗ್ರಜನ ವಿನಾಶಕ್ಕೆ ಬಂದಿರುವ ಸುಂದರ ಸರ್ಪವೆಂದು ಭಾಸವಾಗುತ್ತಿದೆ. ಸೋದರ ವಿಭೀಷಣ, ನಮ್ಮ ಸೋದರ ಸರ್ಪವನ್ನು ಸುತ್ತಿಕೊಂಡು ಸಂತೋಷದಿಂದ ಇರುವನು ಎಂದುಕೊಂಡೆಯ? ಸಂಕಟ ಕಾರಣವಾದ ಸರ್ಪ ಸಂತೋಷವನ್ನು ತರುವುದಿಲ್ಲ ಕುಂಭಕರ್ಣ. ಕಾರಣ ಏನೇ ಇರಲಿ, ರಾವಣೇಶ್ವರನ ವ್ಯಾಮೋಹ ಆಪತ್ತಿಗೆ ಕಾರಣವಾಗುವುದು ತಪ್ಪುವುದಿಲ್ಲ. ಏನು? ಏನಂದೆ? ಸೀತೆ ನನಗೆ ಆಪತ್ತು ತರುವ ಸರ್ಪವೇ? ಖಂಡಿತ. ಹೆಡೆಬಿಚ್ಚಿ ಆಡುವ ಸರ್ಪ ನೋಡಲು ಎಷ್ಟು ಸುಂದರ, ಎಷ್ಟು ಮೋಹಕ. ಆದರೆ ಆ ಮೋಹಕ ರೂಪಕ್ಕೆ ಆಕರ್ಷಿತನಾಗಿ ಅದನ್ನು ಹಿಡಿಯಲು ಹೋದರೆ ಅದು ಕಚ್ಚುತ್ತದೆ, ವಿಷವೇರುತ್ತದೆ, ಮರಣದ ಮನೆಯ ಬಾಗಿಲು ತೆರೆಯುತ್ತದೆ. ಪತಿವ್ರತೆಯಾದ ಸ್ತ್ರೀ ತನ್ನ ಪತಿಗೆ ಮಾತ್ರ ಪ್ರಿಯ. ಅನ್ಯ ಪುರುಷರಿಗೆ ವಿಷ ಸರ್ಪವೆಂಬುದನ್ನು ಮರೆಯಬಾರದು. ಮರೆತರೆ ವಿಪತ್ತು ಬಂತೆಂದೇ ಅರ್ಥ. ರಾವಣೇಶ್ವರ, ಈಗಲಾದರೂ ಎಚ್ಚೆತ್ತುಕೋ. ವಾನರರು ಈ ಲಂಕೆಯ ಮೇಲೆ ಆಕ್ರಮಣ ಮಾಡುವ ಮೊದಲು ಸೀತಾಮಾತೆಯನ್ನು ರಾಮನಿಗೆ ಒಪ್ಪಿಸಿ ನೀನು ಉಳಿದುಕೋ.
ಈ ಲಂಕೆಯನ್ನೂ ಉಳಿಸು. ಅದೆಂದಿಗೂ ಸಾಧ್ಯವಿಲ್ಲ ವಿಭೀಷಣ. ನಿನಗೆ ಭಯವಿರಬಹುದು, ಆದರೆ ನನಗೆ ಯಾರ ಭಯವೂ ಇಲ್ಲ, ಯಾವ ಭಯವೂ ಇಲ್ಲ. ಭಯಪಟ್ಟರೆ ಬದುಕು, ಅಹಂಕಾರ ತೋರಿದರೆ ವಿನಾಶ. ಲಂಕೆಯ ರಾಕ್ಷಸ ವೀರರ ಶಿರಗಳು ಹಾರಿ ಹೋಗುವ ಮೊದಲು ವಿವೇಕಿಯಾಗು ರಾವಣೇಶ್ವರ. ಅಗ್ರಜ, ಕುಂಭಕರ್ಣ, ಇಂದ್ರಜಿತು, ಮಹಾಪಾರ್ಶ್ವ, ಮಹೋದರ, ಕುಂಭ ನಿಕುಂಭ ಯಾರೇ ಆಗಲಿ ರಣರಂಗದಲ್ಲಿ ಶ್ರೀರಾಮನನ್ನು ಎದುರಿಸುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಹೌದು ಲಂಕೇಶ್ವರ, ಸೂರ್ಯ ವಾಯುಗಳು ನಿನಗೆ ರಕ್ಷಣೆ ನೀಡಿದರು, ನೀನು ದೇವೇಂದ್ರನ ಉದರದಲ್ಲಿ ಅಡಗಿದರು, ಆಕಾಶ ಪಾತಾಳಗಳನ್ನು ಪ್ರವೇಶಿಸಿದರು, ಶ್ರೀರಾಮನಿಂದ ಪಾರಾಗಿ ನೀನು ಜೀವ ಸಹಿತ ಉಳಿಯಲಾರೆ. ಕೇಳಿದಿರಾ ಈ ವಿಭೀಷಣನ ಅರ್ಥಹೀನ ಬಡಬಡಿಕೆಯನ್ನು? ನೀವೆಲ್ಲ ಈ ಅಂಜುಬರಕ ವಿಭೀಷಣನ ಮಾತನ್ನು ಒಪ್ಪುತ್ತೀರಾ? ಮಹಾಪ್ರಭು, ದೇವತೆಗಳಿಗೆ ಆಗಲಿ ದಾನವರಿಗೆ ಆಗಲಿ ಭಯಪಡುವವರಲ್ಲ. ಭಯವೇನೆಂದರೆಂದೇ ನಮಗೆ ತಿಳಿಯದು. ಯಕ್ಷ ಗಂಧರ್ವರಿಂದಲೂ ನಮಗೆ ಭಯವಿಲ್ಲ. ಅಂದ ಮೇಲೆ ನರಮಾನವನಾದ ಆ ದಶರಥ ಪುತ್ರ ರಾಮನಿಗೇಕೆ ಹೆದರಬೇಕು? ಪ್ರಹಸ್ತ, ಅಧರ್ಮಿಯಾದವನು ಸ್ವರ್ಗಕ್ಕೆ ಹೋಗಲು ಸಾಧ್ಯವೇ? ಅದರಂತೆ ಅಧರ್ಮದ ಕಾರಣದಿಂದ ರಾಮನ ವಿಷಯದಲ್ಲಿ ರಾವಣ, ಕುಂಭಕರ್ಣ ಮತ್ತು ನೀವೆಲ್ಲ ಅಂದುಕೊಂಡಂತೆ ಕಾರ್ಯಸಿದ್ಧಿ ಪಡೆಯುವುದು ಸಾಧ್ಯವಾಗುವುದಿಲ್ಲ. ಅರ್ಥ ವಿಶಾರದನಾದ ಶ್ರೀರಾಮನನ್ನು ಸಂಹರಿಸುವುದು ಸರ್ವ ರಾಕ್ಷಸ ಕುಲದಿಂದಲೂ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನಮ್ಮಲ್ಲಿ ಶಕ್ತಿ ಇಲ್ಲವೇ? ನಾವು ವೀರರಲ್ಲವೇ? ಧರ್ಮದ ಬೆಂಬಲವಿಲ್ಲದ ಶೌರ್ಯ ನಿಷ್ಪ್ರಯೋಜಕ. ಇಲ್ಲ, ರಾಮ ಲಕ್ಷ್ಮಣರನ್ನು, ವಾನರ ವೀರರನ್ನು ಜಯಿಸಬಲ್ಲೆವು. ಆ ಶಕ್ತಿ ನಮ್ಮಲ್ಲಿದೆ. ವಜ್ರಾಯುಧಕ್ಕೆ ಸಮಾನವಾದ ಶ್ರೀರಾಮನ ಹರಿತವಾದ ಬಾಣಗಳು ಇನ್ನೂ ನಿನ್ನ ದೇಹವನ್ನು ಭೇದಿಸಿಲ್ಲ. ಆದ್ದರಿಂದ ಈ ರೀತಿ ಧೈರ್ಯವಾಗಿ ಮಾತನಾಡುತ್ತಿರುವೆ. ಬರೀ ಮಾತಿನಲ್ಲೇ ಗೆಲ್ಲುವುದಾದರೆ ನಿನ್ನ ಮಾತು ಸರಿ. ಆದರೆ ಯಾವ ರಾಕ್ಷಸ ವೀರನು ಶ್ರೀರಾಮನನ್ನು ಜಯಿಸಲಾರ ಎಂಬುದೇ ಪರಮ ಸತ್ಯ, ಪರಮ ಸತ್ಯ. ಚಿಕ್ಕಪ್ಪ, ನಿಮ್ಮ ಭಯವನ್ನು ಎಲ್ಲರಿಗೆ ಹಂಚುವ ಈ ವ್ಯರ್ಥ ಪ್ರಯತ್ನ ಬೇಕೆ? ನಿಮ್ಮಂತ ಹೇಡಿಗಳು ನಮ್ಮ ಕುಲದಲ್ಲಿ ಹುಟ್ಟಿದರೆಂದು ನಮಗೆ ನಾಚಿಕೆಯಾಗುತ್ತಿದೆ. ಹೇಗನಾದ, ನೀನು ಅಸಂಬದ್ಧವಾಗಿ ಮಾತನಾಡುತ್ತಿರುವೆ. ವಿಭೀಷಣ, ಯಾವುದು ಅಸಂಬದ್ಧ, ಯಾವುದು ಸುಸಂಬದ್ಧ ಎನ್ನುವುದನ್ನು ನಿರ್ಧರಿಸುವವನು ನಾನು. ಅಷ್ಟಕ್ಕೂ ಇಂದ್ರಜಿತುವಿಗೆ ಮಾತನಾಡುವ ಅಧಿಕಾರವಿಲ್ಲವೇ? ನೀನು ನಿನಗೆ ಇಷ್ಟ ಬಂದಂತೆ ಮಾತನಾಡಬಹುದು, ಅವನು ಮಾತನಾಡಬಾರದೆ? ಹೇಳು ಪುತ್ರ, ನಿನಗೆ ಅನಿಸಿದ್ದನ್ನೆಲ್ಲ ಹೇಳು. ಚಿಕ್ಕಪ್ಪ, ನಿಮಗೆ ಈ ಹೇಡಿತನ ಎಲ್ಲಿಂದ ಬಂತು? ಆ ಸಾಧಾರಣ ಮಾನವರಿಗೆ ಹೆದರುತ್ತಿರುವಿರಲ್ಲ. ನಿಮಗೆ ಏನು ಹೇಳಬೇಕು? ನಮ್ಮ ಒಬ್ಬ ಸಾಧಾರಣ ವೀರ ಅವರನ್ನು ಸಂಹರಿಸಬಲ್ಲ. ನಿಮಗೆ ಭಯವಾದರೆ ನೀವು ಭಯದಿಂದ ನಡುಗುತ್ತಾ ಅರಮನೆಯಲ್ಲೇ ಇರಿ. ಆದರೆ ನಮ್ಮನ್ನು ಹೆದರಿಸುವುದೇಕೆ? ದೇವತೆಗಳ ದರ್ಪವನ್ನೇ ದಮನ ಮಾಡಬಲ್ಲ ನಾನು ಆ ಸಾಮಾನ್ಯ ರಾಜಕುಮಾರರಿಗೆ ಹೆದರುವೆನೆ? ಅಥವಾ ಆ ನರಕುಡಿಗಳು ನನ್ನನ್ನು ಜಯಿಸಬಲ್ಲರೆ? ನೀವೇ ಹೇಳಿ ಚಿಕ್ಕಪ್ಪ. ಅಗ್ರಜ, ಈ ಅಹಂಕಾರ, ಈ ವೈಭವ ಯಾವುದೂ ಶಾಶ್ವತವಲ್ಲ. ವಿಭೀಷಣ, ಸಾಕು ನಿಲ್ಲಿಸು. ನೀನು ರಾಕ್ಷಸ ಕುಲಕ್ಕೆ ಕಳಂಕ. ಬೇರೆ ಯಾರಾದರೂ ಈ ಮಾತುಗಳನ್ನಾಡಿದ್ದರೆ ಅವರ ಶಿರ ಉಳಿಯುತ್ತಿರಲಿಲ್ಲ. ಆತ್ಮಸಾಕ್ಷಿಗೆ ಅನುಗುಣವಾಗಿಯೇ ನಡೆದುಕೋ. ಎಷ್ಟೇ ಆಗಲಿ ನೀನು ನಮ್ಮ ಸೋದರ. ಅಗ್ರಜನ ಕೋಪದಿಂದ ನಿನ್ನನ್ನು ನಾನು ರಕ್ಷಿಸುತ್ತೇನೆ. ಹೇಳಬೇಕು ಅಂತ ಅನ್ನಿಸಿದನೆಲ್ಲ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ
ರಾಮ ಹೃದಯ ನಿವಾಸಿನಿ, ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ, ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.